ನಮಸ್ಕಾರ ಫ್ರೆಂಡ್ಸ್. ನಾವೆಲ್ಲ ಒಂದಲ್ಲ ಒಂದು ಸಲ ಈ ಪ್ರಾಬ್ಲಮ್ನ ಫೇಸ್ ಮಾಡಿರ್ತೀವಿ. ಯಾವುದೋ ಒಂದು ಮುಖ್ಯವಾದ ವಿಡಿಯೋ ಡೌನ್ಲೋಡ್ ಮಾಡ್ತೀವಿ, ಆದರೆ ಅದು ಓಪನ್ ಆಗೋದೇ ಇಲ್ಲ. ಫೈಲ್ ನಾಟ್ ಸಪೋರ್ಟೆಡ್ ಅಂತ ಮೆಸೇಜ್ ಬರುತ್ತೆ. ಆಗ ನಮಗೆ ನೆನಪಾಗೋದೇ ಆ ಆರೆಂಜ್ ಕಲರ್ ಐಕಾನ್ ಇರೋ VLC ಮೀಡಿಯಾ ಪ್ಲೇಯರ್. ಕಂಪ್ಯೂಟರ್ ಅಂದಮೇಲೆ ಅಲ್ಲಿ VLC ಇರಲೇಬೇಕು ಅನ್ನುವಷ್ಟು ಇದು ಫೇಮಸ್. ಆದರೆ ಈ ಸಾಫ್ಟ್ವೇರ್ನ ಹಿಂದೆ ಒಬ್ಬ ಸ್ಟೂಡೆಂಟ್ನ ರೋಚಕ ಕಥೆ ಇದೆ ಅಂತ ನಿಮಗೆ ಗೊತ್ತಾ? ಬನ್ನಿ ಇವತ್ತು VLC ಮೀಡಿಯಾ ಪ್ಲೇಯರ್ನ ಇಂಟರೆಸ್ಟಿಂಗ್ ಜರ್ನಿ ಬಗ್ಗೆ ತಿಳಿಯೋಣ. ಇದು ಶುರುವಾಗಿದ್ದು ಹೇಗೆ? ಈ ಕಥೆ ಶುರುವಾಗಿದ್ದು 1996ರಲ್ಲಿ ಫ್ರಾನ್ಸ್ ದೇಶದ ಒಂದು ಕಾಲೇಜಿನಲ್ಲಿ ಕೆಲವು ಸ್ಟೂಡೆಂಟ್ಸ್ ಸೇರಿ ಈ ಪ್ರಾಜೆಕ್ಟ್ನ ಶುರು ಮಾಡಿದ್ರು. ಆ ಕಾಲದಲ್ಲಿ ಕಾಲೇಜ್ ನೆಟ್ವರ್ಕ್ನಲ್ಲಿ ವಿಡಿಯೋ ನೋಡೋದು ತುಂಬಾನೇ ಕಷ್ಟ ಇತ್ತು. ಅದಕ್ಕೊಂದು ಸುಲಭ ದಾರಿ ಹುಡುಕೋಕೆ ಹೋಗಿ ಹುಟ್ಟಿಕೊಂಡಿದ್ದೆ ಈ ವಿಡಿಯೋ ಲ್ಯಾಂಡ್. ಅಂದ ಹಾಗೆ ಇದರ ಲೋಗೋ ಟ್ರಾಫಿಕ್ ಕೋನ್ ತರ ಇದೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಯಾಕಂದ್ರೆ ಆ ಕಾಲೇಜು ಸ್ಟೂಡೆಂಟ್ಸ್ಗೆ ರಸ್ತೆಯಲ್ಲಿರೋ ಟ್ರಾಫಿಕ್ ಕೋನ್ಗಳನ್ನ ಕಲೆಕ್ಟ್ ಮಾಡೋ ಹುಚ್ಚಿತ್ತಂತೆ. ಅದಕ್ಕೆ ಲೋಗೋ ಕೂಡ ಹಾಗೇ ಇಟ್ಟಿದ್ದಾರೆ. 2001ರಲ್ಲಿ ಇದನ್ನ ಎಲ್ಲರಿಗೂ ಫ್ರೀ ಆಗಿ ಸಿಗೋ ತರ ರಿಲೀಸ್ ಮಾಡಿದ್ರು. ಇದು ಯಾಕೆ ನಂಬರ್ 1? ಬೇರೆ ಎಷ್ಟೋ ಪ್ಲೇಯರ್ಸ್ ಇದ್ರೂ ಕೂಡ ಜನ ಯಾಕೆ ಇದನ್ನ ಇಷ್ಟಪಡ್ತಾರೆ? ಅದು ಯಾಕೆ ಅಂತ ಹೇಳಿದ್ರೆ, ಒಂದು, ಎಲ್ಲ ಫೈಲ್ಸ್ ಪ್ಲೇ ಆಗುತ್ತೆ. ನೀವು ಎಂತಹ ಹಳೆಯ ವಿಡಿಯೋವನ್ನು ಕೊಟ್ಟರೂ ಕೂಡ ಅಥವಾ ಹೊಸ ಕಾಲದ 4K ವಿಡಿಯೋ ಕೊಟ್ಟರೂ ಕೂಡ ಇದು ನೋ ಅನ್ನದೇ ಪ್ಲೇ ಮಾಡುತ್ತೆ. 2, 200% ಸೌಂಡ್. ಫೋನ್ ಅಥವಾ ಲ್ಯಾಪ್ಟಾಪ್ ಸೌಂಡ್ ಕಡಿಮೆ ಇದೆಯಾ? VLCಯಲ್ಲಿ ನೀವು ಸೌಂಡನ್ನು 200% ವರೆಗೂ ಜಾಸ್ತಿ ಮಾಡ್ಕೊಳ್ಬೋದು. 3, ಫ್ರೀ ಅಂದರೆ ಫ್ರೀ. ಇದರಲ್ಲಿ ಯಾವುದೇ ಆ್ಯಡ್ಸ್ ಇರಲ್ಲ, ಯಾವುದೇ ಸಬ್ಸ್ಕ್ರಿಪ್ಷನ್ ಇಲ್ಲ. ₹1 ಕೂಡ ನೀಡದೆ ನೀವು ಲೈಫ್ ಟೈಮ್ ಇದನ್ನು ಬಳಸಬಹುದು. 4, ಹಾಳಾದ ವಿಡಿಯೋ. ಅರ್ಧ ಡೌನ್ಲೋಡ್ ಆದ ಅಥವಾ ಸ್ವಲ್ಪ ಕರಪ್ಟ್ ಆದ ಫೈಲ್ಗಳನ್ನು ಕೂಡ ಇದು ಪ್ಲೇ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಇದು ಇದರ ಸ್ಪೆಷಾಲಿಟಿ. ಇವತ್ತಿನ ಕಾಲಕ್ಕೆ VLC. ಇವತ್ತು ಕಾಲ ಬದಲಾಗಿದೆ, ಮೊಬೈಲ್ ಫೋನ್ಗಳು ಬಂದಿವೆ. ಆದರೂ VLC ತನ್ನ ಕ್ರೇಜನ್ನು ಕಳೆದುಕೊಂಡಿಲ್ಲ. ಆಂಡ್ರಾಯ್ಡ್ ಇರಲಿ, ಐಫೋನ್ ಇರಲಿ ಅಥವಾ ಸ್ಮಾರ್ಟ್ TV ಇರಲಿ, ಎಲ್ಲ ಕಡೆ VLC ಇದ್ದೇ ಇದೆ. ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಅಂದರೆ, ಇವತ್ತಿನ ಕಾಲದಲ್ಲಿ ಫ್ರೀ ಆ್ಯಪ್ಗಳು ನಿಮ್ಮ ಡೇಟಾ ಥೆಫ್ಟ್ ಮಾಡ್ತವೆ, ಅಂದರೆ ಡೇಟಾ ಕಳ್ಳತನ ಮಾಡ್ತವೆ. ಆದರೆ VLC ಅನ್ನೋದು ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಅವರಿಗೆ ಕೋಟ್ಯಾಂತರ ರೂಪಾಯಿ ಆಫರ್ ಬಂದರೂ ಕೂಡ ಅದನ್ನು ಯಾರಿಗೂ ಮಾರದೆ ಫ್ರೀಯಾಗಿ ಉಳಿಸಿಕೊಂಡಿದ್ದಾರೆ. ನಿಜಕ್ಕೂ ಗ್ರೇಟ್ ಅಲ್ವಾ? ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮೆಲ್ಲರ ಫೇವ್ರೆಟ್ ಆಗಿರುವ VLC ಮೀಡಿಯಾ ಪ್ಲೇಯರ್ನ ಕತೆ. ನೆಕ್ಸ್ಟ್ ಟೈಮ್ ನೀವು ಆ ಕಿತ್ತಳೆ ಬಣ್ಣದ ಕೋನ್ ನೋಡಿದಾಗ ಈ ಕತೆ ನೆನಪಾಗುತ್ತಲ್ವಾ? ನಿಮ್ಮ ಕಂಪ್ಯೂಟರ್ ಈ ಆ್ಯಪ್ ಇದೆ ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.